ಹೇ ಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪಾ ಅಂದ್ರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಹೊಂಬಳೆ ಫಿಲ್ಮ್ಸ್ ಬ್ಯಾನರ್ನ ಅಡಿಯಿಂದ ಹಾಗೂ ರಿಷಬ್ ಶೆಟ್ಟಿ ಅವರು ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಗುಡ್ ನ್ಯೂಸ್ ನ ಕೊಟ್ಟಿರುವಂತದ್ದು. ಅಂದ್ರೆ ಜನಗಳಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿರುವಂತದ್ದು. ಅದು ಏನು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ತೀನಿ. ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫೇಸ್ಬುಕ್ ಅಲ್ಲಿ ಯಾರಾದ್ರೂ ನೋಡ್ತಾ ಇದ್ರೆ ಮಿಸ್ ಮಾಡ್ತಾ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮ್ಮ ರಿಷಬ್ ಶೆಟ್ಟಿ ಅವರು ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಹೊಂಬಳೆ ಫಿಲ್ಮ್ಸ್ ಬ್ಯಾನರ್ನ ಅಡಿಯಿಂದ ಕಾಂತಾರ ಒನ್ ಚಾಪ್ಟರ್ 1 ನ ರಿಲೀಸ್ ಮಾಡಿದ್ರು. ಸೊ ದಂತಕಥೆ ಕಾಂತಾರ ಒಂದು ದಂತಕಥೆ ಅನ್ನುವಂತ ಸ್ಟೋರಿನ ಬಿಲ್ಡ್ ಮಾಡಿದ್ರು. ಹಾಗೆ ನಿರ್ಮಾಣ ಕೂಡ ಮಾಡಿದ್ದು ನಮ್ಮ ಹೊಂಬಳೆ ಸಂಸ್ಥೆ. ಆ ಒಂದು ಸಂಸ್ಥೆ ಅಡಿಯಿಂದ ಬಂದಂತ ಯಾವುದು ಕಾಂತಾರ ಮೂವಿ ಅದು ತುಂಬಾ ಚೆನ್ನಾಗಿ ಸಕ್ಸಸ್ ನ ಕಂಡಿರುವಂತದ್ದು ನಮ್ಮ ಕನ್ನಡದಲ್ಲಿ ಮೊದಲು. ಅದರ ನಂತರ ಪ್ಯಾನ್ ಇಂಡಿಯಾ ಮೂವಿಯಾಗಿ ಹೊರಹೊಮ್ಮಿತು. ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಬಾಕ್ಸ್ ಆಫೀಸ್ ನ ಕಲೆಕ್ಷನ್ ಮಾಡಿರುವಂತದ್ದು. ಕಾಂತಾರ ಅಂತ ಅಂದ್ರೆ ನಮ್ಮ ರಿಷಬ್ ಶೆಟ್ಟಿ ಅವರು ನೆನಪಾಗ್ತಾರೆ. ಯಾಕಂದ್ರೆ ನಮ್ಮ ರಿಷಬ್ ಶೆಟ್ಟಿ ಅವರು ಕೊಟ್ಟಿರುವಂತ ಕಾಂಟ್ರಿಬ್ಯೂಷನ್ ಅಷ್ಟಿಷ್ಟಲ್ಲ. ಡೈರೆಕ್ಟರ್ ಆಗಿನೂ ಕೂಡ ಒಬ್ಬ ಆಕ್ಟರ್ ಆಗಿನೂ ಕೂಡ ತುಂಬಾ ಚೆನ್ನಾಗಿ ನಿಭಾಯಿಸಿರುವಂತದ್ದು ನಮ್ಮ ಕಾಂತಾರ ಮೂವಿನ. ಇದೀಗ ಕಾಂತಾರ ಚಾಪ್ಟರ್ 1 ಕಾಂತಾರ ಚಾಪ್ಟರ್ 2 ಯಾವಾಗ ಬರುತ್ತೆ ಅಂತ ಮಾಹಿತಿನೂ ಕೂಡ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿರುವಂತದ್ದು ನಿಮ್ಮೆಲ್ರಿಗೂ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅಂಥವ್ರಿಗೆ ಈ ವಿಷಯನ ತಿಳಿಸ್ತಾ ಇದ್ದೀನಿ ನಾನು. ನಾನು ಮತ್ತೆ ಹೇಳ್ತಿದ್ದೀನಿ, ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಮಾತ್ರ ಲೈಕ್ ಮಾಡಿ. ಎಸ್, ಹೌದು. ಹೊಂಬಳೆ ಫಿಲ್ಮ್ಸ್‌ನ ಬ್ಯಾನರ್ ಅಡಿಯಿಂದ ಹಾಗೂ ನಮ್ಮ ರಿಷಬ್ ಶೆಟ್ಟಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಕ್ಟೋಬರ್ 2ನೇ ತಾರೀಕು ಹೊಂಬಳೆ ಫಿಲ್ಮ್ಸ್ ಮುಖಾಂತರ ಬ್ಯಾನರ್‌ನ ಮುಖಾಂತರ ಕಾಂತಾರ ಚಾಪ್ಟರ್ 2 ಮೂವಿ ಅಕ್ಟೋಬರ್ 2ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅನ್ನುವಂತ ಮಾಹಿತಿನ ತಿಳಿಸಿರುವಂತದ್ದು. ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ, ಕಾಂತಾರ ಮೂವಿ ಶೂಟಿಂಗ್ ಸ್ಟಾರ್ಟ್ ಆಗಿ ಒಂದಿಷ್ಟು ತಿಂಗಳುಗಳು ಕಳೆದಿದೆ. ಅಂದ್ರೆ 5-6 ತಿಂಗಳುಗಳು ಕಳೆದಿದೆ. ಇನ್ನೂ ಕೂಡ ಪ್ರೊಸೆಸಿಂಗ್ ಅಲ್ಲಿ ಇರುವಂತದ್ದು. ಕಥೆನೂ ಕೂಡ ಬಿಲ್ಡ್ ಮಾಡಿದ್ದಾರೆ ಅಂತ ನಮ್ಮ ರಿಷಬ್ ಶೆಟ್ಟಿ ಅವರು ಹೈಲೈಟ್ ಆಗಿ ಹೇಳ್ತಿರುವಂತದ್ದು. ಹಾಗೆ ಅದಕ್ಕೋಸ್ಕರನೂ ಕೂಡ ಬಾಡಿನ ಬಿಲ್ಡ್ ಮಾಡಿದ್ದಾರೆ. ಮತ್ತೆ ಇನ್ನಿತರ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿದ್ದಾರೆ. ಅಂದ್ರೆ ಅವ್ರ ಕ್ಯಾರೆಕ್ಟರ್ನ ಅವರು ಇನ್ವಾಲ್ವ್ ಮಾಡೋದಕ್ಕೆ ಬೇರೆ ಒಂದು ಏನಾದ್ರು ಬೇರೆ ಬೇರೆ ಕಲಿತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಮೂವಿ ತಡವಾಗಿ ಬರ್ಬೋದು. ಹಾಗೆ ತುಂಬಾ ಜನರು ನಿರೀಕ್ಷೆ ಇದೆ ಕಾಂತಾರ ಚಾಪ್ಟರ್ 2ಗೆ. ಅದಕ್ಕೋಸ್ಕರ ಜನರಿಗೆ ಬೇಸರ ಮಾಡದಂತೆ ಮೂವಿನ ಇನ್ನೂ ಅದ್ಭುತವಾಗಿ ತೆಗೆಯೋಣ ಅಂತ ನಮ್ಮ ರಿಷಬ್ ಶೆಟ್ಟಿ ಅವರು ಮುಂದಾಗಿರುವಂತದ್ದು. ಅದಕ್ಕೆ ಹೊಂಬಳೆ ಫಿಲ್ಮ್ಸ್ ಅವರು ಸಾಥ್ ಕೊಡ್ತಾ ಇರುವಂತದ್ದು. ಹೌದು, ನೆಕ್ಸ್ಟ್ ವರ್ಷ ಅಂದ್ರೆ 2025 ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ ದಿವಸ ಮೂವಿ ಆ ಅಂದ್ರೆ ಆ ಒಂದು ಡೇಟ್ ನ ಬುಕ್ ಮಾಡ್ಕೊಂಡಿದೆ. ಹೌದು, ಅಕ್ಟೋಬರ್ 2ನೇ ತಾರೀಕು ಮೂವಿ ರಿಲೀಸ್ ಆಗ್ತಾ ಇದೆ ಅಂತ. ಎಸ್, ಈ ವಿಡಿಯೋದಲ್ಲಿ ಇದೇ ಇನ್ಫಾರ್ಮೇಟಿವ್ ಕಂಟೆಂಟ್ ಆಗಿತ್ತು. ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.